ರಾಜ್ಯ ವಕ್ಫ್ ಬೋರ್ಡ್ ಅಧ್ಯಕ್ಷಗಾದಿ ಸಂಘರ್ಷ ಇದು ಎಷ್ಟು ಮಟ್ಟಿಗೆ ಅಂತ ಹೇಳಿದ್ರೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ವರ್ಸಸ್ ಸಚಿವ ಜಮೀರ್ ಅಹಮದ್ ಖಾನ್. ಖರ್ಗೆ ಆಪ್ತನಿಗೆ ಪಟ್ಟ ಕಟ್ಟಲು ಮುಂದಾಗಿದ್ದಕ್ಕೆ ಜಮೀರ್ ಆಕ್ರೋಶ. ಸಚಿವ ಜಮೀರ್ ರಾಜೀನಾಮೆಗೆ ಬೆದರಿಕೆಗೆ ಈಗ ಸಿಎಂ ಕೂಡ ಎಂಟ್ರಿ ಕೊಟ್ಟಿದ್ದಾರೆ. ಸಮೀರ್ ಅವರು ಹೇಳಿದ್ರು ನಾನು ರಾಜೀನಾಮೆ ಕೊಡ್ತೀನಿ ಅಂತ ಒಂದು ಬೆದರಿಕೆ ನಾಟಕ ಮಾಡಿದ್ರು. ಅದಕ್ಕೆ ಸಿದ್ದರಾಮಯ್ಯ ಕೂಡ ಎಂಟ್ರಿ ಕೊಟ್ಟರು. ಎರಡು ಬಣಕ್ಕೆ ಸಂಧಾನ ಸೂತ್ರವನ್ನ ಮುಂದಿಟ್ಟರು ಸಿಎಂ ಸಿದ್ದರಾಮಯ್ಯ. ಜಮೀರಾಗೆ ಖರ್ಗೆ ಆಪ್ತರಿಗೆ ಅಧಿಕಾರ ಹಂಚಿಕೆ ಸೂತ್ರ. ಅನ್ವರ್ ಪಾಷಾ ಸೈಯದ್ ಅಲಿಗೆ 2.5 ವರ್ಷ ಅಧಿಕಾರ ಕೊಡಿ. ಅಧಿಕಾರ ಹಂಚಿಕೆ ಸೂತ್ರವನ್ನ ಪ್ರಸ್ತಾಪಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನನ್ನ ಕಲೀಗ್ ಬಸವರಾಜ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ಈಗಾಗಲೇ ಗಮನಿಸ್ತಾ ಇದ್ವಿ, ಒಂದ್ ಕಡೆಯಲ್ಲಿ ಸಿದ್ದರಾಮಯ್ಯನವರು ಎಂಟ್ರಿ ಕೊಟ್ಟರು, ಓಕೆ 2.5 ವರ್ಷ. ಸೊ ಇಲ್ಲಿ ಆ ಒಂದು ನಿಯಮ ಪಾಲನೆ ಮಾಡ್ತಾರೆ ಎನ್ನುವಂತ ಡೌಟ್ ಈಗ ಜಮೀರ್ ಅಹಮದ್ ಖಾನ್ ಅವರಿಗೆ ಇರೋದಾ ಅಥವಾ ಖರ್ಗೆ ಅವರಿಗೆ ಇರೋದಾ ಅಂತ? ಇಲ್ಲಿ ಬಹಳ ಸ್ಪಷ್ಟ ಇದೆ ನಿಕೇಶ್. ವಕ್ಫ್ ಬೋರ್ಡ್ ವಿಚಾರದಲ್ಲಿ ವಕ್ಫ್ ಬೋರ್ಡ್ ಚುನಾವಣೆ ನಡೀತಾ ಇತ್ತು. ಆ ಚುನಾವಣೆ ನಡೀಬೇಕನ್ನುವಂತ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಯಾರು ಒಮ್ಮತದ ಅಭ್ಯರ್ಥಿ ಆಗಬೇಕನ್ನುವಂಥದ್ದು ಬಹಳ ಪ್ರಮುಖವಾಗಿತ್ತು. ಸೈಯದ್ ಅನ್ವರ್ ಪಾಷಾ ಏನಿದ್ದಾರೆ, ಈಗಾಗಲೇ ಅವರು ಹಾಲಿ ಅಧ್ಯಕ್ಷರಾಗಿದ್ರು, ಅವರನ್ನೇ ಮುಂದುವರಿಸಬೇಕನ್ನುವಂಥದ್ದು ಜಮೀರ್ ಅಹಮದ್ ಖಾನ್ ಅವರ ಇಚ್ಛೆ ಆಗಿತ್ತು. ಆದರೆ ಖರ್ಗೆ ಮತ್ತು ನಾಸಿರ್ ಹುಸೇನ್ ಅವರ ಬೆಂಬಲಿಗರಾದಂತಹ ಸೈಯದ್ ಹುಸೇನಿ ಅವರನ್ನ ಅಧ್ಯಕ್ಷ ಸ್ಥಾನಕ್ಕೆ ನಿಲ್ಲಿಸಬೇಕು ಅನ್ನುವಂಥದ್ದು ಅವರು ಬಯಸಿದ್ರು. ಹಾಗಾಗಿ ಈ ಒಂದಷ್ಟು ಇಬ್ಬರ ಮಧ್ಯೆ ಕೂಡ ಒಂದಷ್ಟು ವಾಗ್ವಾದಗಳಾಗಿರ್ತಕ್ಕಂಥದ್ದು. ಆದ್ರೆ ಅಂತಿಮವಾಗಿ ಸಿಎಂ ಸಿದ್ದರಾಮಯ್ಯ ಅವರ ಬಳಿ ಬಂದಾಗ ನಾವು ಅನ್ವರ್ ಪಾಷಾ ಅವರೇ ಆಗಬೇಕು ಅನ್ನುವಂತ ಆಟವನ್ನ ಜಮೀರ್ ಅಹಮದ್ ಅವರು ಹಿಡ್ಕೊಂಡು ಕೂತರು. ಆದ್ರೆ ಅಂತಿಮವಾಗಿ ಹೈಕಮಾಂಡ್ ನಾಯಕರು ಇದಕ್ಕೆ ಸೊಪ್ಪು ಹಾಕಲಿಲ್ಲ. ಯಾವುದೇ ಕಾರಣಕ್ಕೂ ನಾವು ಮತ್ತೆ ಅವರನ್ನ ಮುಂದುವರಿಸೋ ಹಾಗಿಲ್ಲ, ಅವರ ಮೇಲೆ ಭ್ರಷ್ಟಾಚಾರದ ಆರೋಪಗಳಿದಾವೆ, ಆದ್ರಿಂದ ನಾವು ಸೈಯದ್ ಹುಸೇನಿ ಅವರನ್ನ ಆಯ್ಕೆ ಮಾಡ್ತೇವೆ ಅನ್ನುವಂತ ಮಾತನ್ನ ಹೇಳಿದ್ರು. ಇದಕ್ಕೆ ಜಮೀರ್ ಅಹಮದ್ ಖಾನ್ ಅವರು ನಾನು ರಾಜೀನಾಮೆ ಕೊಡ್ತೇನೆ ಅನ್ನುವಂತ ಬೆದರಿಕೆಯನ್ನ ಹೈಕಮಾಂಡ್ ನಾಯಕರಿಗೆ ಹಾಕಿದ್ರು. ಅದಕ್ಕೆ ಸ್ಪಷ್ಟವಾಗಿ ಕಡ್ಡಿ ಮುರಿದಂತೆ ಖರ್ಗೆ ಅವರು ಹೇಳಿದ್ರು, ನೀವು ಏನ್ ಮಾಡಿದ್ರು ನಾವು ಡೋಂಟ್ ಕೇರ್, ನಾವು ಬಯಸಿದ ಅಭ್ಯರ್ಥಿಯನ್ನ ವಕ್ಫ್ ಬೋರ್ಡ್ ಅಧ್ಯಕ್ಷರನ್ನಾಗಿ ಮಾಡ್ತೇವೆ ಅನ್ನೋಂತ ಸೂಚನೆಯನ್ನು ಕೊಟ್ಟರು. ಬೆಳಗ್ಗೆ ಇವತ್ತು ನಾಮಿನೇಷನ್ ಮಾಡಿದ್ರು. ಬೆಳಗ್ಗೆ ಯಾರು ಅವರ ಪ್ರತಿಸ್ಪರ್ಧಿಯಾಗಿ ಇನ್ನೊಬ್ರು ಯಾರು ನಾಮಿನೇಷನ್ ಮಾಡೋ ಕಾರಣಕ್ಕಾಗಿ ಅವಿರೋಧವಾಗಿ ಆಯ್ಕೆ ಆಗಿರ್ತಕ್ಕಂಥದ್ದು ವಕ್ಫ್ ಬೋರ್ಡ್ಗೆ ನಿಕೇಶ್. ಹೀಗಾಗಿ ಇವತ್ತಿನ ಒಂದಷ್ಟು ಜಟಾಪಟಿ ಹೈಕಮಾಂಡ್ ಮತ್ತು ಜಮೀರ್ ಅಹಮದ್ ಖಾನ್ ಅವರ ಮಧ್ಯೆ ನಡೆದಿರ್ತಕ್ಕಂಥದ್ದು. ಇದು ಎಷ್ಟು ಬೆಳವಣಿಗೆ ಪಡೆಯುತ್ತೆ ಮುಂದಿನ ದಿನಗಳನ್ನು ಕಾದು ನೋಡಬೇಕಾಗುತ್ತೆ ನಿಕೇಶ್. ಆಲ್ ರೈಟ್, ಥ್ಯಾಂಕ್ ಯು. ವಕ್ಫ್ ಬೋರ್ಡ್ ಅಧ್ಯಕ್ಷಗಾದಿ ಸಂಘರ್ಷ ಇದು ಎಷ್ಟು ಮಟ್ಟಿಗೆ ಅಂತ ಹೇಳಿದ್ರೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ವರ್ಸಸ್ ಸಚಿವ ಜಮೀರ್ ಅಹಮದ್ ಖಾನ್. ಖರ್ಗೆ ಆಪ್ತನಿಗೆ ಪಟ್ಟ ಕಟ್ಟಲು ಮುಂದಾಗಿದ್ದಕ್ಕೆ ಜಮೀರ್ ಆಕ್ರೋಶ. ಸಚಿವ ಜಮೀರ್ ರಾಜೀನಾಮೆಗೆ ಬೆದರಿಕೆಗೆ ಈಗ ಸಿಎಂ ಕೂಡ ಎಂಟ್ರಿ ಕೊಟ್ಟಿದ್ದಾರೆ. ಸಮೀರ್ ಅವರು ಹೇಳಿದ್ರು ನಾನು ರಾಜೀನಾಮೆ ಕೊಡ್ತೀನಿ ಅಂತ ಒಂದು ಬೆದರಿಕೆ ನಾಟಕ ಮಾಡಿದ್ರು. ಅದಕ್ಕೆ ಸಿದ್ದರಾಮಯ್ಯ ಕೂಡ ಎಂಟ್ರಿ ಕೊಟ್ಟರು. ಎರಡು ಬಣಕ್ಕೆ ಸಂಧಾನ ಸೂತ್ರವನ್ನ ಮುಂದಿಟ್ಟರು ಸಿಎಂ ಸಿದ್ದರಾಮಯ್ಯ. ಜಮೀರಾಗೆ ಖರ್ಗೆ ಆಪ್ತರಿಗೆ ಅಧಿಕಾರ ಹಂಚಿಕೆ ಸೂತ್ರ. ಅನ್ವರ್ ಪಾಷಾ ಸೈಯದ್ ಅಲಿಗೆ 2.5 ವರ್ಷ ಅಧಿಕಾರ ಕೊಡಿ. ಅಧಿಕಾರ ಹಂಚಿಕೆ ಸೂತ್ರವನ್ನ ಪ್ರಸ್ತಾಪಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನನ್ನ ಕಲೀಗ್ ಬಸವರಾಜ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ಈಗಾಗಲೇ ಗಮನಿಸ್ತಾ ಇದ್ವಿ, ಒಂದ್ ಕಡೆಯಲ್ಲಿ ಸಿದ್ದರಾಮಯ್ಯನವರು ಎಂಟ್ರಿ ಕೊಟ್ಟರು, ಓಕೆ 2.5 ವರ್ಷ. ಸೊ ಇಲ್ಲಿ ಆ ಒಂದು ನಿಯಮ ಪಾಲನೆ ಮಾಡ್ತಾರೆ ಎನ್ನುವಂತ ಡೌಟ್ ಈಗ ಜಮೀರ್ ಅಹಮದ್ ಖಾನ್ ಅವರಿಗೆ ಇರೋದಾ ಅಥವಾ ಖರ್ಗೆ ಅವರಿಗೆ ಇರೋದಾ ಅಂತ? ಇಲ್ಲಿ ಬಹಳ ಸ್ಪಷ್ಟ ಇದೆ ನಿಕೇಶ್. ವಕ್ಫ್ ಬೋರ್ಡ್ ವಿಚಾರದಲ್ಲಿ ವಕ್ಫ್ ಬೋರ್ಡ್ ಚುನಾವಣೆ ನಡೀತಾ ಇತ್ತು. ಆ ಚುನಾವಣೆ ನಡೀಬೇಕನ್ನುವಂತ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಯಾರು ಒಮ್ಮತದ ಅಭ್ಯರ್ಥಿ ಆಗಬೇಕನ್ನುವಂಥದ್ದು ಬಹಳ ಪ್ರಮುಖವಾಗಿತ್ತು. ಸೈಯದ್ ಅನ್ವರ್ ಪಾಷಾ ಏನಿದ್ದಾರೆ, ಈಗಾಗಲೇ ಅವರು ಹಾಲಿ ಅಧ್ಯಕ್ಷರಾಗಿದ್ರು, ಅವರನ್ನೇ ಮುಂದುವರಿಸಬೇಕನ್ನುವಂಥದ್ದು ಜಮೀರ್ ಅಹಮದ್ ಖಾನ್ ಅವರ ಇಚ್ಛೆ ಆಗಿತ್ತು. ಆದರೆ ಖರ್ಗೆ ಮತ್ತು ನಾಸಿರ್ ಹುಸೇನ್ ಅವರ ಬೆಂಬಲಿಗರಾದಂತಹ ಸೈಯದ್ ಹುಸೇನಿ ಅವರನ್ನ ಅಧ್ಯಕ್ಷ ಸ್ಥಾನಕ್ಕೆ ನಿಲ್ಲಿಸಬೇಕು ಅನ್ನುವಂಥದ್ದು ಅವರು ಬಯಸಿದ್ರು. ಹಾಗಾಗಿ ಈ ಒಂದಷ್ಟು ಇಬ್ಬರ ಮಧ್ಯೆ ಕೂಡ ಒಂದಷ್ಟು ವಾಗ್ವಾದಗಳಾಗಿರ್ತಕ್ಕಂಥದ್ದು. ಆದ್ರೆ ಅಂತಿಮವಾಗಿ ಸಿಎಂ ಸಿದ್ದರಾಮಯ್ಯ ಅವರ ಬಳಿ ಬಂದಾಗ ನಾವು ಅನ್ವರ್ ಪಾಷಾ ಅವರೇ ಆಗಬೇಕು ಅನ್ನುವಂತ ಆಟವನ್ನ ಜಮೀರ್ ಅಹಮದ್ ಅವರು ಹಿಡ್ಕೊಂಡು ಕೂತರು. ಆದ್ರೆ ಅಂತಿಮವಾಗಿ ಹೈಕಮಾಂಡ್ ನಾಯಕರು ಇದಕ್ಕೆ ಸೊಪ್ಪು ಹಾಕಲಿಲ್ಲ. ಯಾವುದೇ ಕಾರಣಕ್ಕೂ ನಾವು ಮತ್ತೆ ಅವರನ್ನ ಮುಂದುವರಿಸೋ ಹಾಗಿಲ್ಲ, ಅವರ ಮೇಲೆ ಭ್ರಷ್ಟಾಚಾರದ ಆರೋಪಗಳಿದಾವೆ, ಆದ್ರಿಂದ ನಾವು ಸೈಯದ್ ಹುಸೇನಿ ಅವರನ್ನ ಆಯ್ಕೆ ಮಾಡ್ತೇವೆ ಅನ್ನುವಂತ ಮಾತನ್ನ ಹೇಳಿದ್ರು. ಇದಕ್ಕೆ ಜಮೀರ್ ಅಹಮದ್ ಖಾನ್ ಅವರು ನಾನು ರಾಜೀನಾಮೆ ಕೊಡ್ತೇನೆ ಅನ್ನುವಂತ ಬೆದರಿಕೆಯನ್ನ ಹೈಕಮಾಂಡ್ ನಾಯಕರಿಗೆ ಹಾಕಿದ್ರು. ಅದಕ್ಕೆ ಸ್ಪಷ್ಟವಾಗಿ ಕಡ್ಡಿ ಮುರಿದಂತೆ ಖರ್ಗೆ ಅವರು ಹೇಳಿದ್ರು, ನೀವು ಏನ್ ಮಾಡಿದ್ರು ನಾವು ಡೋಂಟ್ ಕೇರ್, ನಾವು ಬಯಸಿದ ಅಭ್ಯರ್ಥಿಯನ್ನ ವಕ್ಫ್ ಬೋರ್ಡ್ ಅಧ್ಯಕ್ಷರನ್ನಾಗಿ ಮಾಡ್ತೇವೆ ಅನ್ನೋಂತ ಸೂಚನೆಯನ್ನು ಕೊಟ್ಟರು. ಬೆಳಗ್ಗೆ ಇವತ್ತು ನಾಮಿನೇಷನ್ ಮಾಡಿದ್ರು. ಬೆಳಗ್ಗೆ ಯಾರು ಅವರ ಪ್ರತಿಸ್ಪರ್ಧಿಯಾಗಿ ಇನ್ನೊಬ್ರು ಯಾರು ನಾಮಿನೇಷನ್ ಮಾಡೋ ಕಾರಣಕ್ಕಾಗಿ ಅವಿರೋಧವಾಗಿ ಆಯ್ಕೆ ಆಗಿರ್ತಕ್ಕಂಥದ್ದು ವಕ್ಫ್ ಬೋರ್ಡ್ಗೆ ನಿಕೇಶ್. ಹೀಗಾಗಿ ಇವತ್ತಿನ ಒಂದಷ್ಟು ಜಟಾಪಟಿ ಹೈಕಮಾಂಡ್ ಮತ್ತು ಜಮೀರ್ ಅಹಮದ್ ಖಾನ್ ಅವರ ಮಧ್ಯೆ ನಡೆದಿರ್ತಕ್ಕಂಥದ್ದು. ಇದು ಎಷ್ಟು ಬೆಳವಣಿಗೆ ಪಡೆಯುತ್ತೆ ಮುಂದಿನ ದಿನಗಳನ್ನು ಕಾದು ನೋಡಬೇಕಾಗುತ್ತೆ ನಿಕೇಶ್. ಆಲ್ ರೈಟ್, ಥ್ಯಾಂಕ್ ಯು. ವಕ್ಫ್ ಬೋರ್ಡ್ ಅಧ್ಯಕ್ಷಗಾದಿ ಸಂಘರ್ಷ ಇದು ಎಷ್ಟು ಮಟ್ಟಿಗೆ ಅಂತ ಹೇಳಿದ್ರೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ವರ್ಸಸ್ ಸಚಿವ ಜಮೀರ್ ಅಹಮದ್ ಖಾನ್. ಖರ್ಗೆ ಆಪ್ತನಿಗೆ ಪಟ್ಟ ಕಟ್ಟಲು ಮುಂದಾಗಿದ್ದಕ್ಕೆ ಜಮೀರ್ ಆಕ್ರೋಶ. ಸಚಿವ ಜಮೀರ್ ರಾಜೀನಾಮೆಗೆ ಬೆದರಿಕೆಗೆ
ಈಗ ಸಿಎಂ ಕೂಡ ಎಂಟ್ರಿ ಕೊಟ್ಟಿದ್ದಾರೆ. ಸಮೀರ್ ಅವರು ಹೇಳಿದ್ರು ನಾನು ರಾಜೀನಾಮೆ ಕೊಡ್ತೀನಿ ಅಂತ ಒಂದು ಬೆದರಿಕೆ ನಾಟಕ ಮಾಡಿದ್ರು. ಅದಕ್ಕೆ ಸಿದ್ದರಾಮಯ್ಯ ಕೂಡ ಎಂಟ್ರಿ ಕೊಟ್ಟರು. ಎರಡು ಬಣಕ್ಕೆ ಸಂಧಾನ ಸೂತ್ರವನ್ನ ಮುಂದಿಟ್ಟರು ಸಿಎಂ ಸಿದ್ದರಾಮಯ್ಯ. ಸಮೀರ್ ಹಾಗೆ ಖರ್ಗೆ ಆಪ್ತರಿಗೆ ಅಧಿಕಾರ ಹಂಚಿಕೆ ಸೂತ್ರ, ಅನ್ವರ್ ಪಾಷಾ ಸೈಯದ್ ಅಲಿಗೆ 2.5 ವರ್ಷ ಅಧಿಕಾರ ಕೊಡಿ, ಅಧಿಕಾರ ಹಂಚಿಕೆ ಸೂತ್ರವನ್ನ ಪ್ರಸ್ತಾಪಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನನ್ನ ಕಲೀಗ್ ಬಸವರಾಜ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ಈಗಾಗಲೇ ಗಮನಿಸ್ತಾ ಇದ್ವಿ, ಒಂದ್ ಕಡೆಯಲ್ಲಿ ಸಿದ್ದರಾಮಯ್ಯವರು ಎಂಟ್ರಿ ಕೊಟ್ಟರು, ಓಕೆ 2.5 ವರ್ಷ. ಸೊ ಇಲ್ಲಿ ಆ ಒಂದು ನಿಯಮ ಪಾಲನೆ ಮಾಡ್ತಾರೆ ಎನ್ನುವಂತ ಡೌಟ್ ಈಗ ಜಮೀರ್ ಅಹಮದ್ ಖಾನ್ ಅವರಿಗೆ ಇರೋದಾ ಅಥವಾ ಖರ್ಗೆ ಅವರಿಗೆ ಇರೋದಾ ಅಂತ? ಇಲ್ಲಿ ಬಹಳ ಸ್ಪಷ್ಟ ಇದೆ ನಿಕೇಶ್. ವಕ್ಫ್ ಬೋರ್ಡ್ ವಿಚಾರದಲ್ಲಿ ವಕ್ಫ್ ಬೋರ್ಡ್ ಚುನಾವಣೆ ನಡೀತಾ ಇತ್ತು. ಆ ಚುನಾವಣೆ ನಡೀಬೇಕನ್ನುವಂತ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಯಾರು ಒಮ್ಮತದ ಅಭ್ಯರ್ಥಿ ಆಗಬೇಕನ್ನುವಂಥದ್ದು ಬಹಳ ಪ್ರಮುಖವಾಗಿತ್ತು. ಸೈಯದ್ ಅನ್ವರ್ ಪಾಷಾ ಏನಿದ್ದಾರೆ, ಈಗಾಗಲೇ ಅವರು ಹಾಲಿ ಅಧ್ಯಕ್ಷರಾಗಿದ್ರು, ಅವರನ್ನೇ ಮುಂದುವರಿಸಬೇಕನ್ನುವಂಥದ್ದು ಜಮೀರ್ ಅಹಮದ್ ಖಾನ್ ಅವರ ಇಚ್ಛೆ ಆಗಿತ್ತು. ಆದರೆ ಖರ್ಗೆ ಮತ್ತು ನಾಸಿರ್ ಹುಸೇನ್ ಅವರ ಬೆಂಬಲಿಗರಾದಂತಹ ಸೈಯದ್ ಹುಸೇನಿ ಅವರನ್ನ ಅಧ್ಯಕ್ಷ ಸ್ಥಾನಕ್ಕೆ ನಿಲ್ಲಿಸಬೇಕು ಅನ್ನುವಂಥದ್ದು ಅವರು ಬಯಸಿದ್ರು. ಹಾಗಾಗಿ ಈ ಒಂದಷ್ಟು ಇಬ್ಬರ ಮಧ್ಯೆ ಕೂಡ ಒಂದಷ್ಟು ವಾಗ್ವಾದಗಳಾಗಿರ್ತಕ್ಕಂಥದ್ದು. ಆದ್ರೆ ಅಂತಿಮವಾಗಿ ಸಿಎಂ ಸಿದ್ದರಾಮಯ್ಯ ಅವರ ಬಳಿ ಬಂದಾಗ ನಾವು ಅನ್ವರ್ ಪಾಷಾ ಅವರೇ ಆಗಬೇಕು ಅನ್ನುವಂತ ಆಟವನ್ನ ಜಮೀರ್ ಅಹಮದ್ ಅವರು ಹಿಡ್ಕೊಂಡು ಕೂತರು. ಆದ್ರೆ ಅಂತಿಮವಾಗಿ ಹೈಕಮಾಂಡ್ ನಾಯಕರು ಇದಕ್ಕೆ ಸ್ಟಾಪ್ ಹಾಕಲಿಲ್ಲ. ಯಾವುದೇ ಕಾರಣಕ್ಕೂ ನಾವು ಮತ್ತೆ ಅವರನ್ನ ಮುಂದುವರಿಸೋ ಹಾಗಿಲ್ಲ, ಅವರ ಮೇಲೆ ಭ್ರಷ್ಟಾಚಾರದ ಆರೋಪಗಳಿದಾವೆ, ಆದ್ರಿಂದ ನಾವು ಸೈಯದ್ ಹುಸೇನಿ ಅವರನ್ನ ಆಯ್ಕೆ ಮಾಡ್ತೇವೆ ಅನ್ನುವಂತ ಮಾತನ್ನ ಹೇಳಿದ್ರು. ಇದಕ್ಕೆ ಜಮೀರ್ ಅಹಮದ್ ಖಾನ್ ಅವರು ನಾನು ರಾಜೀನಾಮೆ ಕೊಡ್ತೇನೆ ಅನ್ನುವಂತ ಬೆದರಿಕೆಯನ್ನ ಹೈಕಮಾಂಡ್ ನಾಯಕರಿಗೆ ಹಾಕಿದ್ರು. ಅದಕ್ಕೆ ಸ್ಪಷ್ಟವಾಗಿ ಕಡ್ಡಿ ಮುರಿದಂತೆ ಖರ್ಗೆ ಅವರು ಹೇಳಿದ್ರು, ನೀವು ಏನ್ ಮಾಡಿದ್ರು ನಾವು ಡೋಂಟ್ ಕೇರ್, ನಾವು ಬಯಸಿದ ಅಭ್ಯರ್ಥಿಯನ್ನ ವಕ್ಫ್ ಬೋರ್ಡ್ ಅಧ್ಯಕ್ಷರನ್ನಾಗಿ ಮಾಡ್ತೇವೆ ಅನ್ನೋಂತ ಸೂಚನೆಯನ್ನು ಕೊಟ್ಟರು. ಬೆಳಗ್ಗೆ ಇವತ್ತು ನಾಮಿನೇಷನ್ ಮಾಡಿದ್ರು. ಬೆಳಗ್ಗೆ ಯಾರು ಅವರ ಪ್ರತಿಸ್ಪರ್ಧಿಯಾಗಿ ಇನ್ನೊಬ್ರು ಯಾರು ನಾಮಿನೇಷನ್ ಮಾಡ ಕಾರಣಕ್ಕಾಗಿ ಅವಿರೋಧವಾಗಿ ಆಯ್ಕೆ ಆಗಿರ್ತಕ್ಕಂಥದ್ದು ವಕ್ಫ್ ಬೋರ್ಡ್ಗೆ ನಿಕೇಶ್. ಹೀಗಾಗಿ ಇವತ್ತಿನ ಒಂದಷ್ಟು ಜಟಾಪಟ್ಟೆ ಹೈಕಮಾಂಡ್ ಮತ್ತು ಜಮೀರ್ ಅಹಮದ್ ಖಾನ್ ಅವರ ಮಧ್ಯೆ ನಡೆದಿರ್ತಕ್ಕಂಥದ್ದು. ಇದು ಎಷ್ಟು ಬೆಳವಣಿಗೆ ಪಡೆಯುತ್ತೆ ಮುಂದಿನ ದಿನಗಳನ್ನು ಕಾದು ನೋಡಬೇಕಾಗುತ್ತೆ ನಿಕೇಶ್. ಆಲ್ ರೈಟ್, ಥ್ಯಾಂಕ್ ಯು. ವಕ್ಫ್ ಬೋರ್ಡ್ ಅಧ್ಯಕ್ಷ ಗಾದಿ ಸಂಘರ್ಷ ಇದು ಎಷ್ಟು ಮಟ್ಟಿಗೆ ಅಂತ ಹೇಳಿದ್ರೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ವರ್ಸಸ್ ಸಚಿವ ಜಮೀರ್ ಅಹಮದ್ ಖಾನ್. ಖರ್ಗೆ ಆಪ್ತನಿಗೆ ಪಟ್ಟ ಕಟ್ಟಲು ಮುಂದಾಗಿದ್ದಕ್ಕೆ ಜಮೀರ್ ಆಕ್ರೋಶ. ಸಚಿವ ಜಮೀರ್ ರಾಜೀನಾಮೆಗೆ ಬೆದರಿಕೆಗೆ ಈಗ ಸಿಎಂ ಕೂಡ ಎಂಟ್ರಿ ಕೊಟ್ಟಿದ್ದಾರೆ. ಸಮೀರ್ ಅವರು ಹೇಳಿದ್ರು ನಾನು ರಾಜೀನಾಮೆ ಕೊಡ್ತೀನಿ ಅಂತ ಒಂದು ಬೆದರಿಕೆ ನಾಟಕ ಮಾಡಿದ್ರು. ಅದಕ್ಕೆ ಸಿದ್ದರಾಮಯ್ಯ ಕೂಡ ಎಂಟ್ರಿ ಕೊಟ್ಟರು. ಎರಡು ಬಣಕ್ಕೆ ಸಂಧಾನ ಸೂತ್ರವನ್ನ ಮುಂದಿಟ್ಟರು ಸಿಎಂ ಸಿದ್ದರಾಮಯ್ಯ. ಸಮೀರ್ ಹಾಗೆ ಖರ್ಗೆ ಆಪ್ತರಿಗೆ ಅಧಿಕಾರ ಹಂಚಿಕೆ ಸೂತ್ರ, ಅನ್ವರ್ ಪಾಷಾ ಸೈಯದ್ ಅಲಿಗೆ 2.5 ವರ್ಷ ಅಧಿಕಾರ ಕೊಡಿ, ಅಧಿಕಾರ ಹಂಚಿಕೆ ಸೂತ್ರವನ್ನ ಪ್ರಸ್ತಾಪಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನನ್ನ ಕಲೀಗ್ ಬಸವರಾಜ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ಈಗಾಗಲೇ ಗಮನಿಸ್ತಾ ಇದ್ವಿ, ಒಂದ್ ಕಡೆಯಲ್ಲಿ ಸಿದ್ದರಾಮಯ್ಯವರು ಎಂಟ್ರಿ ಕೊಟ್ಟರು, ಓಕೆ 2.5 ವರ್ಷ. ಸೊ ಇಲ್ಲಿ ಆ ಒಂದು ನಿಯಮ ಪಾಲನೆ ಮಾಡ್ತಾರೆ ಎನ್ನುವಂತ ಡೌಟ್ ಈಗ ಜಮೀರ್ ಅಹಮದ್ ಖಾನ್ ಅವರಿಗೆ ಇರೋದಾ ಅಥವಾ ಖರ್ಗೆ ಅವರಿಗೆ ಇರೋದಾ ಅಂತ? ಇಲ್ಲಿ ಬಹಳ ಸ್ಪಷ್ಟ ಇದೆ.